ಹಲೋ ಸ್ನೇಹಿತರೆ, ನಮ್ಮ ಎಕ್ಸೆಲ್ ಟಿಪ್ಸ್ ವಿತ್ ರಾಜು ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ರಿಗೂ ಸ್ವಾಗತ ಸುಸ್ವಾಗತ. ಇವತ್ತು ನಾನು ನಿಮಗೆ ವಿ ಲುಕಪ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಎಕ್ಸೆಲ್ನಲ್ಲಿ ವಿ ಲುಕಪ್ ಅಂತ ಒಂದು ಆಪ್ಷನ್ ಇದೆ. ಸೊ ಅದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ವಿ ಲುಕಪ್ನ ಯಾವಾಗ ನಾವು ಬಳಸ್ತೀರಿ ಅಂದರೆ, ಎಲ್ಲಿ ನಮಗೆ ತುಂಬ ಡೇಟಾ ಜಾಸ್ತಿ ಇದೆ, ಆ ಡೇಟಾಲಿರುವಂಥ ವ್ಯಾಲ್ಯೂಸು ನಮಗೆ ಬೇಕಾಗುತ್ತೆ. ಆ ಟೈಮಲ್ಲಿ ನಮಗೆ ವಿ ಲುಕಪ್ ತುಂಬ ಉಪಯೋಗ ಬರುತ್ತೆ. ಸೊ ಅದನ್ನು ಹೇಗೆ ಮಾಡೋದು ಅನ್ನೋದನ್ನು ನಾನು ಇಲ್ಲಿ ತೋರಿಸ್ಕೊಡ್ತೀನಿ. ಇವಾಗ ನನ್ನ ಹತ್ರ ಒಂದು ಡೇಟಾ ಇದೆ. ಸೊ ಇಲ್ಲಿ ನಮಗೆ ಫೆಸಿಲಿಟಿ ಐ ಡಿ, ಫೆಸಿಲಿಟಿ ಟೈಪು, ಫೆಸಿಲಿಟಿ ಸ್ಟೇಟಸ್ಸು ಮತ್ತು ಅದರದ್ದು ಸಿಸ್ಟಮ್ ಆಫ್ ಮೆಡಿಸಿನ್ ಅಂತ ಒಂದು ಡೇಟಾ ಇಟ್ಕೊಂಡಿದ್ದೀನಿ. ಸೊ ಅದು ಒರಿಜಿನಲ್ ಡೇಟಾ ಬಂದು ಈ ಶೀಟಲ್ಲಿದೆ. ಓಕೆ, ಸೊ ನನಗೆ ಇಲ್ಲಿರೋ ಡೇಟಾ ಇಲ್ಲಿಗೆ ಬರಬೇಕಾಗ್ತದೆ. ಸೊ ಇಲ್ಲಿ ಬೇರೆ ಬೇರೆ ಥರ ಡೇಟಾಗಳಿರ್ತವೆ. ಸೊ ಇಲ್ಲಿ ವಿ ಲುಕಪ್ ಹಾಕೋದು ಹೇಗೆ ಅಂದರೆ, ಒಂದು ಫಸ್ಟು ಈಕ್ವಲ್ಸ್ ಟು, ಯಾವಾಗಲೂ ನೀವು ಫಾರ್ಮುಲಾ ಹಾಕಬೇಕಾದ್ರೆ ಈಕ್ವಲ್ಸ್ ಟು ಸೈನ್ ವೆರಿ ಇಂಪಾರ್ಟೆಂಟ್. ಫಸ್ಟ್ ಈಕ್ವಲ್ಸ್ ಅಂತ ಹಾಕಿದ್ಮೇಲೆ ನಿಮ್ಮದು ಎಕ್ಸೆಲ್ನಲ್ಲಿ ಫಾರ್ಮುಲಾ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಸೊ ವಿ ಲುಕಪ್ ಅಂತ ಇರುತ್ತೆ. ಸೊ ವಿ ಎಲ್ ಓಕೆ ಅಂತ ಹಾಕಿದ ತಕ್ಷಣ ನಿಮ್ಗೆ ಇಲ್ಲಿ ನೋಡ್ಬೋದು ವಿ ಲುಕಪ್ ಅಂತ ಕಾಣಿಸ್ತಾ ಇದೆ. ಸೊ ಈ ವಿ ಲುಕಪ್ ಅನ್ನೋದ್ರ ಮೇಲೆ ನೀವು ಇಲ್ಲಿ ಡಬಲ್ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಇಲ್ಲಿ ಫಾರ್ಮುಲಾ ಅಪ್ಲೈ ಆಗುತ್ತೆ. ಸೊ ಎಕ್ಸೆಲ್ನಲ್ಲಿ ಇನ್ನೊಂದು ನಿಮಗೆ ವಿಶೇಷತೆ ಏನು ಅಂದರೆ, ಇಲ್ಲಿ ಫಾರ್ಮುಲಾ ಹಾಕ್ಬೇಕಾದ್ರೆ ನಿಮ್ಗೆ ಆನ್ಸರ್ಸ್ ಕೂಡ ಅಲ್ಲೇ ಕೊಡುತ್ತೆ. ಅಂದರೆ ನೀವೇನು ಮಾಡಬೇಕು ಅನ್ನೋದು ಕೂಡ ಅದೇ ಹೇಳುತ್ತೆ. ನೀವು ಇಲ್ಲಿ ನೋಡ್ಬೋದು ಈಕ್ವಲ್ಸ್ ಟು ವಿ ಲುಕಪ್ ಅಂತ ಹಾಕಿದ್ದೀರಾ. ಹಾಕಾದ್ಮೇಲೆ ನಿಮಗೆ ಇಲ್ಲಿ ಲುಕಪ್ ವ್ಯಾಲ್ಯೂ ಅಂತ ಕೇಳ್ತಾ ಇದೆ. ಅಂದರೆ ಏನು ವ್ಯಾಲ್ಯೂ ನಮಗೆ ಬೇಕು. ಸೊ ಈಗ ನನಗೆ ಈ ಫೆಸಿಲಿಟಿ ಐ ಡಿದು ವ್ಯಾಲ್ಯೂ ಬೇಕು. ಸೊ ಹಾಗಾಗಿ ಈ ಲುಕಪ್ ವ್ಯಾಲ್ಯೂ ಬಂದು ನಂದು ಇದಾಗುತ್ತೆ. ನೆಕ್ಸ್ಟು ಕಾಮಾ ಹಾಕಬೇಕು. ನೋಡ್ಬೋದು ನೀವು ಫಾರ್ಮುಲಾದಲ್ಲೂ ಕೂಡ ಕಾಮಾ ಅಂತ ಇದೆ. ಸೊ ಕಾಮಾ ಅಂತ ಹಾಕಿ ನಂತರ ಟೇಬಲ್ ಅರೇ. ಸೊ ಟೇಬಲ್ ಅರೇ ಅಂದರೆ ಇಲ್ಲಿ ಟೇಬಲ್ನಲ್ಲಿ ಫಾರ್ಮ್ಯಾಟಲ್ಲಿರುವಂಥ ಡೇಟಾ. ಸೊ ಈಗ ನಾನು ವ್ಯಾಲ್ಯೂ ಸೆಲೆಕ್ಟ್ ಮಾಡಿದ್ದೀನಿ. ಈ ವ್ಯಾಲ್ಯೂದು ನನಗೆ ಟೇಬಲ್ ಅರೇ ಬೇಕು. ಸೊ ಈ ವ್ಯಾಲ್ಯೂದು ಟೇಬಲ್ ಮಾಹಿತಿ ಎಲ್ಲಿದೆ? ಸೊ ಅದು ಡೇಟಾ ಅಂತ ಇದೆಯಲ್ಲ, ಇಲ್ಲಿದೆ. ಸೊ ನಾನೇನು ಮಾಡ್ತೀನಿ, ಇಲ್ಲಿ ಹೋಗ್ತೀನಿ. ಇಲ್ಲಿ ಹೋಗ್ಬಿಟ್ಟು ಡೇಟಾನ ಫುಲ್ ಸೆಲೆಕ್ಟ್ ಮಾಡ್ಕೊತೀನಿ. ನೋಡಿ, ಈ ವ್ಯಾಲ್ಯೂದು ನನಗೆ ಈ ಟೇಬಲ್ದು ಡೇಟಾ ಬೇಕು. ಸೊ ಹಾಗಾಗಿ ಫುಲ್ ಸೆಲೆಕ್ಟ್ ಮಾಡ್ಕೊತೀನಿ. ಈ ಥರ ಫುಲ್ ಸೆಲೆಕ್ಟ್ ಮಾಡ್ಕೊಬೇಕು. ನಂತರ ನೀವೇನು ಮಾಡಬೇಕಾಗ್ತದೆ, ಕಾಮಾ ಅಂತ ಹಾಕ್ಬಿಟ್ಟು ಯಾವುದ್ರದ್ದು ಡೇಟಾ ಇಲ್ಲಿ ನೋಡ್ಬೋದು ನೀವು, ಕಾಲಮ್ ಇಂಡೆಕ್ಸ್ ನಂಬರ್ ಅಂತ ಕೇಳ್ತಾ ಇದೆ. ಅಂದರೆ ನಿಮ್ಮ ಡೇಟಾ ಯಾವ ಕಾಲಮಲ್ಲಿದೆ. ಸೊ ಈಗ ನಾನು ಟೇಬಲ್ ಎಲ್ಲಿಂದ ಸೆಲೆಕ್ಟ್ ಮಾಡಿದ್ದೀನಿ, ಎಫ್ಫಿಂದ ಸೆಲೆಕ್ಟ್ ಮಾಡಿದ್ದೀನಿ. ಎಫ್ ಜಿ ಹೆಚ್ ಐ ಜೆ ವರೆಗೂ ಮಾಡಿದ್ದೀನಿ. ಸೊ ಎಫ್ ಅಂತ ಸೆಲೆಕ್ಟ್ ಮಾಡಿದ್ಮೇಲೆ ಇದು ಫಸ್ಟ್ ಕಾಲಮ್ ಆಗುತ್ತೆ, ಇದು ಸೆಕೆಂಡ್ ಕಾಲಮ್, ಇದು ಥರ್ಡ್ ಕಾಲಮ್, ಇದು ಫೋರ್ತ್ ಕಾಲಮ್, ಇದು ಫಿಫ್ತ್ ಕಾಲಮ್ ಆಗುತ್ತೆ. ಸೊ ಈಗ ನನಗೆ ಸೆಕೆಂಡ್ ಕಾಲಮಲ್ಲಿರೋ ಡೇಟಾ ಬೇಕು. ಸೊ ಹಾಗಾಗಿ 1 ಕಾಲಮ್ 2 ಕಾಲಮ್. ಸೊ ನಾನಿಲ್ಲಿ ಏನು ಮಾಡ್ತೀನಿ, 2 ಅಂತ ಕ್ಲಿಕ್ ಮಾಡ್ತೀನಿ. ದೆನ್ ಕಾಮಾ ಮತ್ತು ರೇಂಜ್ ಕೇಳ್ತಾ ಇದೆ. ಸೊ ಯಾವ ರೇಂಜ್ ಹಾಕಬೇಕು ಇಲ್ಲಿ. ಸೊ ಇಲ್ಲಿ ರೇಂಜ್ ಹಾಕ್ಬೇಕಾದ್ರೆ ಒಂದು ಟ್ರೂ ಅಪ್ರಾಕ್ಸಿಮೇಟ್ ಮ್ಯಾಚ್ ಇರುತ್ತೆ, ಒಂದು ಎಕ್ಸಾಕ್ಟ್ ಮ್ಯಾಚ್ ಇರುತ್ತೆ. ಸೊ ನಿಮ್ಗೆ ಯಾವಾಗಲೂ ಎಕ್ಸಾಕ್ಟ್ ಮ್ಯಾಚ್ ಬೇಕು. ಸೊ ಎಕ್ಸಾಕ್ಟ್ ಮ್ಯಾಚ್ ಅಂದಾಗ ಏನು ಮಾಡಬೇಕು, ನೀವು ಇಲ್ಲಿ ಫಾಲ್ಸ್ ಅಂತ ಟೈಪ್ ಮಾಡಬೇಕು. ಅಪ್ರಾಕ್ಸಿಮೇಟ್ ಮ್ಯಾಚ್ ಬೇಕಂದ್ರೆ ಟ್ರೂ ಅಂತ ಮಾಡಬೇಕು. ಸೊ ಎಕ್ಸೆಲ್ನಲ್ಲಿ ನೀವು ವಿ ಲುಕಪ್ ಮಾಡ್ಬೇಕಾದ್ರೆ ಯಾವಾಗಲೂ ನಿಮ್ಮದು ಎಕ್ಸಾಕ್ಟ್ ಮ್ಯಾಚ್ ಇರಬೇಕು. ಹಾಗಾಗಿ ನಾನು ಫಾಲ್ಸ್ ಅಂತ ಟೈಪ್ ಮಾಡ್ತೀನಿ. ಸೊ ನಂತರ ಬ್ರ್ಯಾಕೆಟ್ನ ಕ್ಲೋಸ್ ಮಾಡ್ತೀನಿ. ಸೊ ಈಗ ನಾನು ಎಂಟರ್ ಹೊಡಿತೀನಿ. ಎಂಟರ್ ಹೊಡೆದ ತಕ್ಷಣ ನೀವು ಇಲ್ಲಿ ನೋಡ್ಬೋದು ವ್ಯಾಲ್ಯೂ ಕೂಡ ಇಲ್ಲಿ ಬಂದಿರುತ್ತೆ. ನೋಡಿ, ವ್ಯಾಲ್ಯೂ ಕೂಡ ಇಲ್ಲಿ ಬಂದಿದೆ. ಇಲ್ಲಿ ನೋಡ್ಬೋದು ಫಾರ್ಮುಲಾ ಅಪ್ಲೈ ಆಗಿದೆ, ವ್ಯಾಲ್ಯೂ ಕೂಡ ಬಂದಿದೆ. ಸೊ ಈಗ ನೆಕ್ಸ್ಟ್ ಇದರಲ್ಲಿ ಏನು ಅಂದರೆ, ನಾನು ಕೆಳಗಡೆಗೆ ವ್ಯಾಲ್ಯೂ ತೊಗೊಂಬರ್ಬೇಕು. ಸೊ ನಾನು ಏನು ಮಾಡ್ತೀನಿ, ಡ್ರ್ಯಾಗ್ ಮಾಡಿದ ತಕ್ಷಣ ನನಗೆ ಈ ಥರ ಬಂತು. ಸೊ ಇಲ್ಲಿ ನೀವು ನೋಡ್ಬೋದು, ಅಕಸ್ಮಾತ್ ಇಲ್ಲಿ ಇನ್ನೊಂದು ವಿಶೇಷತೆ ಏನಿದೆ ಅಂದರೆ, ಈಗ ನಾನು ಡೇಟಾ ಟೇಬಲ್ನ ಇಲ್ಲಿ ಲಾಕ್ ಮಾಡಿಲ್ಲ. ಇಲ್ಲಿ ನೋಡ್ಬೋದು, ಲಾಕ್ ಮಾಡಬೇಕಾದ್ರೆ ನಾವು $ಸೈನನ್ನು ಹಾಕಿ ಲಾಕನ್ನು ಮಾಡ್ತೀರಿ. ನೀವು ಲಾಕ್ ಮಾಡಿಲ್ಲ ಅಂದರೆ ಏನಾಗುತ್ತೆ ಅಂದರೆ, ಯಾವಾಗ ಟೇಬಲ್ನ ನೀವು ಡ್ರಾಗ್ ಮಾಡ್ತೀರಾ, ಇಲ್ಲೂ ಕೂಡ ಟೇಬಲ್ ಡ್ರ್ಯಾಗ್ ಆಗ್ತಾ ಹೋಗುತ್ತೆ. ಸೊ ಅವಾಗ ನಿಮ್ಗೆ ಏನಾಗುತ್ತೆ ಅಂದರೆ ವ್ಯಾಲ್ಯೂ ಸಿಗಲ್ಲ. ಸೊ ಯಾವಾಗಲೂ ನೀವೇನು ಮಾಡಬೇಕು, ಈ ಒಂದು ಡೇಟಾ ಏನಿದೆಯಲ್ಲ ಇದನ್ನು ನೀವು ಲಾಕ್ ಮಾಡಬೇಕು. ಸೊ ಲಾಕ್ ಮಾಡ್ಬೇಕಾದ್ರೆ ಶಾರ್ಟ್ಕಟ್ ಕೀ ಬಂದು ಫಂಕ್ಷನ್ ಕೀ ಇಟ್ಕೊಂಡು F4 ಅಂತ ಕ್ಲಿಕ್ ಮಾಡಿ, ಫಂಕ್ಷನ್ ಕೀ ಇಟ್ಕೊಂಡು F4 ಅಂತ ಕ್ಲಿಕ್ ಮಾಡಿದ ತಕ್ಷಣ ಈ ಒಂದು ಡೇಟಾ ಅಂದರೆ ನೀವೇನು ಟೇಬಲಿಂದ ಡೇಟಾ ತೊಗೊಂಡಿದ್ದೀರಲ್ಲ ಆ ಡೇಟಾ ಲಾಕ್ ಆಗುತ್ತೆ. ಓಕೆ, ಸೊ $ಸೈನ್ ಮುಖಾಂತರ ನೀವು ಇದನ್ನು ಲಾಕ್ ಮಾಡ್ಬೋದು. ಸೊ ಈಗ ನಾನು ಏನು ಮಾಡ್ತೀನಿ, ಫಸ್ಟ್ ಇದನ್ನು ಲಾಕ್ ಮಾಡ್ಕೊತೀನಿ. ಸೊ ನಂದು ಡೇಟಾ ಇದು ಟೇಬಲ್ ಡೇಟಾ, ಇದು ಯಾವಾಗಲೂ ಟೇಬಲ್ ಡೇಟಾ ಲಾಕ್ ಮಾಡಬೇಕಾಗ್ತದೆ. ಸೊ ಫಂಕ್ಷನ್ ಕೀ F4
ಸೊ ನೋಡಿ ಟೇಬಲ್ ಡೇಟಾ ಲಾಕ್ ಆಗಿದೆ. ಈಗ ಎಂಟರ್ ಹೊಡಿತೀನಿ. ಸೊ ಇದನ್ನೇ ನಾನು ಕಾಪಿ ಮಾಡ್ಕೊಂಡು ಕೆಳಗಡೆಗೆ ಡ್ರ್ಯಾಗ್ ಮಾಡ್ತೀನಿ. ಸೊ ಅವಾಗ ನನಗೆ ನೋಡಿ ಈ ಥರ ಎಲ್ಲನೂ ಇದಾಗುತ್ತೆ, ನೀವು ನೋಡ್ಬೋದು. ಈಗ ನನಗೆ ನೆಕ್ಸ್ಟು ಫೆಸಿಲಿಟಿ ಟೈಪ್ ಬೇಕು, ಫೆಸಿಲಿಟಿ ಸ್ಟೇಟಸ್ ಬೇಕು, ಸಿಸ್ಟಮ್ ಆಫ್ ಮೆಡಿಸನ್ ಬೇಕು. ಸೊ ಇದನ್ನ ತರೋದು ಹೇಗೆ ಅಂದರೆ ಜಸ್ಟ್ ಇಲ್ಲಿರೋ ಫಾರ್ಮುಲಾನೇ ನೀವೇನು ಮಾಡಿ ಇಲ್ಲಿಗೆ ಕಾಪಿ ಮಾಡ್ಕೊಳ್ಳಿ. ಸೊ ಅಂದರೂ ನಿಮಗೆ ಡೇಟಾ ಬಂದಿಲ್ಲ, ಏನಕ್ಕೆ ಅಂದರೆ ನಾನು ಇಲ್ಲಿ ಡಬಲ್ ಕ್ಲಿಕ್ ಮಾಡಿ ತೋರಿಸ್ತೀನಿ. ನೋಡಿ ನಿಮ್ಮದು ವ್ಯಾಲ್ಯೂ ಡೇಟಾ ಲುಕ್ಅಪ್ ವ್ಯಾಲ್ಯೂ ಬಂದು G2 ಆಗಿದೆ, ಬಟ್ ಆ್ಯಕ್ಚುಲಿ ನಮ್ಮ ಲುಕ್ಅಪ್ ವ್ಯಾಲ್ಯೂ ಬಂದು F ಆಗಬೇಕಲ್ವಾ. ಸೊ ಅದನ್ನ ಏನು ಮಾಡಿ ಈ ಕಡೆ ಡ್ರ್ಯಾಗ್ ಮಾಡ್ಕೊಳ್ಳಿ. ನಂತರ ಡೇಟಾ ಕರೆಕ್ಟ್ ಆಗೈತೆ, ಡೇಟಾ ಲಾಕ್ ಆಗಿದೆ. ಸೊ ಕಾಲಮ್ ಇಂಡೆಕ್ಸ್ 2 ಅಂತ ಇದೆ. ಸೊ ನಮಗೆ ಬೇಕಾಗಿರೋದೇನು 1 2 3, ಇಲ್ಲಿ ಫೆಸಿಲಿಟಿ ಟೈಪ್ ಇರೋದು 3ಅಲ್ಲಿ. ಸೊ ನಮಗೆ ಥರ್ಡ್ ಕಾಲಮ್ ಬೇಕು. ಸೊ ಹಾಗಾಗಿ ನಾನು ಇಲ್ಲಿ ಏನು ಮಾಡ್ತೀನಿ 3 ಅಂತ ಟೈಪ್ ಮಾಡಿ ಎಂಟರ್ ಹೊಡ್ತೀನಿ. ಸೊ ನೀವು ಇಲ್ಲಿ ನೋಡ್ಬೋದು ಫೆಸಿಲಿಟಿ ಟೈಪ್ ಕೂಡ ಇಲ್ಲಿ ಬಂದಿದೆ. ಸೊ ಇದನ್ನು ನಾನು ಏನು ಮಾಡ್ತೀನಿ ಕೆಳಗಡೆ ಡ್ರ್ಯಾಗ್ ಮಾಡ್ತೀನಿ. ನೋಡಿ ಡಬಲ್ ಕ್ಲಿಕ್ ನೋಡಿ, ಇಲ್ಲಿ ಹೋಗಿದ ತಕ್ಷಣ ಬರುತ್ತೆ, ಡಬಲ್ ಕ್ಲಿಕ್ ಮಾಡಿದ ತಕ್ಷಣ ಕೆಳಗಡೆ ಎಲ್ಲ ಅಪ್ಲೈ ಆಗುತ್ತೆ. ಇಲ್ಲಿ ನೋಡ್ಬೋದು, ಇಲ್ಲಿ ಹೋಗಿದ ತಕ್ಷಣ ಡಬಲ್ ಕ್ಲಿಕ್ ಮಾಡ್ಕೊಳ್ಳಿ, ಕೆಳಗಡೆಗೆ ಅಪ್ಲೈ ಆಗುತ್ತೆ ನೋಡಿ ಈ ಥರ. ನಂತರ ಫೆಸಿಲಿಟಿ ಸ್ಟೇಟಸ್ ಬೇಕು ನಮಗೆ, ಸೇಮ್ ಅದೇ ಥರನೇ ಇಲ್ಲಿ ಕಾಪಿ ಮಾಡಿ ಫಾರ್ಮುಲಾನ ಪೇಸ್ಟ್ ಮಾಡ್ತೀನಿ, ಡಬಲ್ ಕ್ಲಿಕ್ ಮಾಡ್ತೀನಿ. ಸೊ G2 ನಂದು ಲುಕ್ಅಪ್ ವ್ಯಾಲ್ಯೂ ಬಂದು G2 ಅಲ್ಲಿದೆ, ಬೇಡ ನನಗೆ F2 ಬೇಕು, ಸೆಲೆಕ್ಟ್ ಮಾಡ್ತೀನಿ. ಡೇಟಾ ಟೇಬಲ್ಲು ಲಾಕ್ ಆಗಿದೆ, ಸೊ ಬದಲಾವಣೆ ಮಾಡೋ ಅವಶ್ಯಕತೆ ಇಲ್ಲ. ಬಟ್ ಕಾಲಮ್ ಇಂಡೆಕ್ಸ್ ಬಂದು ನಾನು ಇದನ್ನು 4 ಅಂತ ಮಾಡ್ತೀನಿ. ಸೊ ಫೆಸಿಲಿಟಿ ಸ್ಟೇಟಸ್ ಕೂಡ ನಮಗಿಲ್ಲಿ ಸಿಗುತ್ತೆ. ಸೊ ಅದೇ ಥರನೇ ನಾವಿಲ್ಲಿ ಸಿಸ್ಟಮ್ ಆಫ್ ಮೆಡಿಸನ್ಗೂ ಮಾಡ್ತೀನಿ. ಸೊ ನಾನು ಇಲ್ಲಿ ತೋರಿಸ್ತೀನಿ ನೋಡ್ಕೊಳ್ಳಿ. ಸೊ ಇಲ್ಲಿ ನೋಡ್ಬೋದು, ಸೊ ಇದನ್ನು ಕೆಳಗಡೆ ಡ್ರ್ಯಾಗ್ ಮಾಡ್ತೀನಿ. ಸೊ ಈ ಥರ ನಾವು VLOOKUP ಬಳಸ್ಕೊಂಡು ಡೇಟಾನ ಹಾಕ್ಬೋದು. ನೀವು ಮ್ಯಾನ್ಯಲಿ ಮಾಡ್ತೀನಿ ಅಂದರೆ ಸುಮಾರು ಟೈಮ್ ತೊಗೊಳುತ್ತೆ. ಶಾರ್ಟ್ಕಟ್ಟಲ್ಲಿ VLOOKUP ಬಳಸಿದ್ರೆ ಜಾಸ್ತಿ ಟೈಮ್ ತೊಗೊಳೋದನ್ನ ನೀವು ಕಮ್ಮಿ ಸಮಯದಲ್ಲೇ ಮಾಡಿ ಮುಗಿಸ್ಬೋದು. ಸೊ ಇದು ಸ್ನೇಹಿತರೆ VLOOKUP ಹಾಕೋದು ಹೇಗೆ ಅಂತ ನಾನು ನಿಮ್ಗೆ ತೋರಿಸ್ಕೊಟ್ಟಿದ್ದೀನಿ. ಹೋಗೋಕ್ಕಿಂತ ಮುಂಚೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಆ್ಯಂಡ್ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.